ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದೇನಪ್ಪ ಆಟೋ ಓಡಿಸ್ತಾವೆ ಅಂತ ಅಂದ್ಕೊಂಡ್ರೆ, ಸೊ ನೀವು ನೋಡ್ತಾ ಇದ್ದೀರಾ ಆಟೋ ಅಂದರೆ ಸ್ಟಾರ್ಟಿಂಗ್ ನಾವು ತೊಗೊಂಡಾಗ ಇದೇ ಥರನೇ ಇರುತ್ತೆ. ಅಂದರೆ ಯಾವುದೇ ರೀತಿ ನಿಮಗೆ ಬೇರೆ ಟಾಪ್ ರೂಫಿಂಗ್ ಎಲ್ಲ ಇರೋದಿಲ್ಲ. ಆದರೆ ನಾನು ಇವಾಗ ಇಂಟ್ರೊಡ್ಯೂಸ್ ಮಾಡಕ್ಕೆ ಬಂದಿರೋದು ಅಂದರೆ ಒಬ್ಬರು ಡೀಲರು. ಈ ಡೀಲರ್ ಹತ್ರ ನೀವು ಆಟೋ ತೊಗೊಂಡ್ರೆ, ನೀವು ಯಾವುದೇ ಶೋರೂಮಲ್ಲಿ ಆಟೋ ತೊಗೊಂಡ್ರು ನಿಮಗೆ ಇದೇ ಥರನೇ ಆಟೋ ಕೊಡೋದು ನಿಮ್ಮ ಕೈಗೆ. ಆದರೆ ಈ ಶೋರೂಮಲ್ಲಿ ನೀವು ಆಟೋ ತೊಗೊಂಡ್ರೆ ಇನ್ಕ್ಲೂಡಿಂಗ್ ಟಾಪ್ ರೂಫಿಂಗ್ ಇವರೇ ಮಾಡಿಸಿ ನಿಮಗೆ ರೆಡಿ ಆಟೋ ಕೊಡ್ತಾರೆ. ಮತ್ತು ನಿಮಗೆ ಸಿಬಿಲ್ ಸ್ಕೋರ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಕೆಲವರು ಯೋಚನೆ ಮಾಡ್ತಾರೆ. ಎಷ್ಟೋ ಜನ ಕಮೆಂಟ್ಸ್ ಬರ್ತಾ ಇರುತ್ತೆ, ನಂದು ಸಿಬಿಲ್ ಸ್ಕೋರ್ ಕಡಿಮೆ ಇದೆ, ಆಟೋ ಕೊಡ್ತಾರಾ, ಈ ಶೋರೂಮಲ್ಲಿ ಕೊಡ್ತಾರಾ ಅಂತ ಕೇಳ್ತೀರಾ. ಆದರೆ ಈ ಡೀಲರ್ ಹತ್ರ ನೀವು ಬಂದರೆ ನಿಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಥವಾ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದ್ರೂ ಸಹ ನಿಮಗೆ ಲೋನ್ ಸಿಗುತ್ತೆ. ಸೊ ಬನ್ನಿ ಹಾಗಾದರೆ ಆ ಡೀಲರ್ ಯಾರು, ಯಾವ್ಯಾವ ಕಂಪನಿ ಆಟೋಗಳಿದೆ ಅಲ್ಲಿ, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ, ಮತ್ತು ಲೋನೆಲ್ಲ ಯಾವ ರೀತಿ ಮಾಡಿಕೊಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನು ತಿಳ್ಕೊತಾ ಹೋಗೋಣ. ಬನ್ನಿ ಇವಾಗ ಬನ್ನಿ, ನಮ್ಮ ಜೊತೆ ಹರ್ಷಿತಾ ಪ್ರಿಯಾ ಮೋಟರ್ಸ್ ಡೀಲರ ಸೇಲ್ಸ್ ಮ್ಯಾನೇಜರ್ ಅಂತ ಶ್ರೀನಿವಾಸ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಆ್ಯಕ್ಚುಲಿ ಈಗ ಟಿ ವಿ ಎಸ್ ಗಾಡಿನ ತೋರಿಸ್ತಾ ಇದ್ದೀರಾ. ಸೊ ಏನೆಲ್ಲ ಇದೆ, ಏನು ಗಾಡಿನಲ್ಲಿ ಏನೆಲ್ಲ ಸಿಗುತ್ತೆ ಸರ್, ಮತ್ತು ಎಷ್ಟು ಮೈಲೇಜ್ ಬರುತ್ತೆ ಸರ್? ಇದು BS6 ಗಾಡಿ. ಇದು OBD2 ಟೆಕ್ನಾಲಜಿ ಒಳಗೊಂಡಿದೆ. ಈಗಿರೋ ಅಂಥ ಎಲ್ಲ ಆಟೋಗಳ ಪೈಕಿ ಇದರಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಸೆನ್ಸರ್ ಸಿಸ್ಟಮ್ ಇದೆ. ಓಕೆ. ಇದು ಏನೇ ಪ್ರಾಬ್ಲಮ್ ಬಂದ್ರು ಈ ಕಡೆ ಬನ್ನಿ, ಇದರಲ್ಲಿ OBD ಟೆಕ್ನಾಲಜಿ ಇದೆ. OBD ಟೆಕ್ನಾಲಜಿ ಏನಂದ್ರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ ಅಂತ. ಅಲ್ಲಿ ಇದರಲ್ಲಿ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರು ಮೆಕ್ಯಾನಿಕ್ ಒಂದು ಡಿವೈಸ್ ಟ್ಯಾಬ್ ಅಥವಾ ಏನಾದ್ರು ಡಿವೈಸ್ ಕನೆಕ್ಟ್ ಮಾಡಿಬಿಟ್ಟು ಸೆನ್ಸರಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಅವ್ರು ಚೆಕ್ ಮಾಡಿಬಿಟ್ಟು ಇದನ್ನ ಸರಿಪಡಿಸೋಂಥ ಒಂದು ವ್ಯವಸ್ಥೆ ಇದೆ ಇದರಲ್ಲಿ. ಓಕೆ. ಆಮೇಲೆ ಕಾರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹೌದೌದು, ಆ ಸಿಸ್ಟಮ್ ಇದೆ ಆಟೋದಲ್ಲಿ ಬಂದಿದೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಬೇರೆ ಆಟೋಗಳಲ್ಲಿ ಇರಲ್ವಾ ಇದು? ಬೇರೆ ಆಟೋಗಳಲ್ಲಿ ಇರಲ್ಲ ಸರ್. ಇಲ್ಲ. ಸೊ ಅದು ಇದ್ರಲ್ಲಿ ಪ್ಲಸ್. ಹೌದು. ಇದು TVS ಕಿಂಗ್ ಡ್ಯೂರಾಮ್ಯಾಕ್ಸ್ ಪ್ಲಸ್ಸಲ್ಲಿ ಯುನಿಕ್ ಫೀಚರ್ ಅಂತ ಹೇಳ್ಬೋದು. ಇದು ಸಿಂಗಲ್ ಸ್ವಿಚ್ಚಲ್ಲಿ ಸ್ಟಾರ್ಟು ಮತ್ತು ಸ್ಟಾಪ್ ಆಗುತ್ತೆ. ಒಂದು 10 ಸೆಕೆಂಡು ಲಾಂಗ್ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಜಸ್ಟ್ ಒಂದು 2 ಸೆಕೆಂಡ್ ಟಚ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಇದು ಯುನಿಕ್ ಫೀಚರ್, ಯಾವ ಆಟೋದಲ್ಲೂ ಇಲ್ಲ. ಇದು ಮೊದಲ ಬಾರಿಗೆ TVS ಕಿಂಗ್ ಡ್ಯೂರಾಮ್ಯಾಕ್ಸ್ ಪ್ಲಸ್ಸಲ್ಲಿ ಅಂತ ಬಂದಿರೋಂಥದ್ದು. ಈಗ ಆನಲ್ಲಿ ಆಫ್ ಮಾಡಿ. ಓಕೆ. ಕೀ ಆಫ್ ಮಾಡೋ ಅವಶ್ಯಕತೆ ಇಲ್ಲ, ಕೀ ಮುಟ್ಟೋಂಥ ಅವಶ್ಯಕತೆ ಇಲ್ಲ. ಸಿಗ್ನಲಲ್ಲಿ ಪದೇ ಪದೇ ಕೀ ಮುಟ್ಟೋದು ಅದರದ್ದು ಏನಿರಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ಗೊತ್ತಿರೋದು ಎಲ್ಲರಿಗೂ. ಸೊ ಇದರಲ್ಲೇ ಸ್ಟಾರ್ಟು ಸ್ಟಾಪು ಮೇಂಟೈನ್ ಮಾಡ್ಬೋದು. ಸೊ ಡ್ರೈವರ್ಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದೊಂದು ಯುನಿಕ್ ಫೀಚರ್ ಇದರಲ್ಲಿ. ಇದು ಆಮೇಲೆ ಎನಿ ಗೇರ್ ಸ್ಟಾರ್ಟ್ ಸರ್. ಎನಿ ಗೇರ್ ಸ್ಟಾರ್ಟ್, ಯಾವುದೇ ಗೇರಲ್ಲಿ ಇದ್ರೂ ಗೇರ್ ಚೇಂಜ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಗೇರಲ್ಲಿ ಎನಿ ಗೇರ್ ಸ್ಟಾರ್ಟ್ ಅಂತ ಹೇಳ್ತೀವಿ. ಯಾವ ಗೇರಲ್ಲಿ ಇದ್ರೂ ಇದು ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡೋದು ಸಾಕು, ಸ್ಟಾರ್ಟ್ ಆಗುತ್ತೆ. ಸರ್ ಇದು ಸಿಲಿಂಡರ್ ಎಷ್ಟು kg ಇಡ್ಸುತ್ತೆ ಸರ್? ಇದು 4.5 kg ಸಿಲಿಂಡರ್ ಇಡ್ಸುತ್ತೆ ಸರ್. ನಿಮಗೆ ಒಂದು kgಗೆ 40 to 50, ಯಾವ್ರೇಜಲ್ಲಿ ಒಂದು 45 ನೀವು ಹಾಕ್ಕೋಬೋದು ಮೈಲೇಜು. ಅಷ್ಟು ಮೈಲೇಜ್ ಬರುತ್ತೆ. ಪೆಟ್ರೋಲ್ 2.5 ಲೀಟ್ರ್ ಟ್ಯಾಂಕ್ ಇರುತ್ತೆ ಸರ್ ನಿಮಗೆ. ಆಲ್ಟರ್ನೇಟ್ ಅದು ಮೇನ್ ಫ್ಯೂಯಲ್ CNG ಆಗಿರುತ್ತೆ. ಆಲ್ಟರ್ನೇಟ್ ಬಂದು 2.5 ಲೀಟ್ರ್ ಪೆಟ್ರೋಲ್ ಇರುತ್ತೆ. ಓಕೆ. ನಿಮ್ಗೆ ಅದೊಂದು 25 to 30 ಪರ್ ಲೀಟ್ರ್ ಬರುತ್ತೆ ಮೈಲೇಜ್. ಆಮೇಲೆ ಇದರಲ್ಲಿ LED ಲೈಟ್ಸ್ ಬಂದಿದೆ ಸರ್. ಆಟೋದಲ್ಲಿ TVS ಕಿಂಗ್ ಡ್ಯೂರಾಮ್ಯಾಕ್ಸ್ ಪ್ಲಸ್ ಗಾಡಿನಲ್ಲಿ ಮೊದಲ ಬಾರಿಗೆ LED ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು. ಓಹೋ, ಅಂದರೆ ಕಾರಲ್ಲಿ LED ಇರುತ್ತಲ್ಲ ಆ ಥರನೇ ಇರುತ್ತೆ. ಹೌದು ಸರ್, ಹೌದು ಸರ್. LED ಇರೋದ್ರಿಂದ ನಿಮಗೇನು ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಓಕೆ. ಬ್ಯಾಟ್ರಿ ಡ್ಯೂರೇಬಿಲಿಟಿ ನಿಮಗೆ ಜಾಸ್ತಿ ಬರುತ್ತೆ. ಸೊ ಲೈಟ್ ಇರೋದ್ರಿಂದ ಕಾಣಿಸ್ತಾ ಇಲ್ವಾ LED? ಆನ್ ಮಾಡಿ ಸರ್. ಇದು ಡ್ರೈವರ್ಗೆ ಕಂಫರ್ಟಬಲ್ ಸೀಟ್ ಇದೆ ನೋಡಿ. ಲೆಗ್ ರೂಮ್ ಆರಾಮಿದೆ. ಓಕೆ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರೈವರ್ ಓಡಿಸೋ ನೋಡಿ ಏನು ಅಂತ ಒಂದು ಬಾಡಿ ಪೇನ್ ಅನ್ಸಲ್ಲ ನೋಡಿ. ಹ್ಯಾಂಡ್ಸ್ ಆರಾಮಾಗಿ ನೀವು ಹ್ಯಾಂಡ್ಸಲ್ಲಿ ನೀವು ಟರ್ನ್ ಮಾಡ್ಬೋದು, ಆರಾಮಾಗಿದೆ. ಓಕೆ. ಇದೊಂದು ಪ್ಲಸ್ಸು. ಬೇರೆದ್ರಲ್ಲಿ ಲೆಗ್ ರೂಮ್ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ, ಸ್ಪೇಸ್ ಎಲ್ಲ ಜಾಸ್ತಿ. ಹೌದು ಸರ್, ಹೌದು ಸರ್. ಆಮೇಲೆ ಪ್ಯಾಸೆಂಜರು 3 ಜನ ಆರಾಮಾಗಿ ಕೂತ್ಕೋಬೋದು. ಅವ್ರಿಗೂ ಲೆಗ್ ರೂಮ್ ಸಹ ಚೆನ್ನಾಗಿದೆ. ಮತ್ತು ಈಗೆಲ್ಲ ಐಟಮ್ಸ್ ಇರೋದ್ರಿಂದ ಕಾಣಲ್ಲ ಅಷ್ಟೇ. ಓಕೆ. ಸೊ ಈಗ ಇಂಜಿನ್ ಎಲ್ಲ ಇಲ್ಲೇ ಬರೋದಾ ಇದು? ಹೌದು ಸರ್, ಇಂಜಿನ್ ಇಲ್ಲಿ ನೋಡ್ಬೋದು ನೀವು. ಸರ್ ಇದು 4 ಸ್ಟ್ರೋಕ್ ಇಂಜಿನ್ನು. ಇದು ಲಿಕ್ವಿಡ್ ಕೂಲೆಂಟ್ ಇಂಜಿನ್ ಅಂತ ಹೇಳ್ತೀವಿ ಸರ್. ಅಲ್ಲಿ ಲಿಕ್ವಿಡ್ ಕೂಲೆಂಟ್ ಇದೆ ನೋಡಿ. ಅದು 50,000 ಕಿಲೋಮೀಟರ್ಗೆ ಒಂದ್ಸಲ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಅಲ್ಲಿಗೆ ಎಂಟಿ ಆಗುತ್ತೆ, ಆವಾಗ ನೀವು ರೀಫಿಲ್ ಮಾಡಬೇಕಾಗುತ್ತೆ. ಇದೇನಾಗುತ್ತೆ, ಸೆನ್ಸರ್ ಸಿಸ್ಟಮ್ ಇರುತ್ತೆ ಸರ್. ಇಂಜಿನ್ ಹೀಟ್ ಆದರೆ ಫ್ಯಾನ್ ಆಟೋಮೆಟಿಕ್ ಆನ್ ಆಗುತ್ತೆ. ಇದು ಕಾರಲ್ಲಿ ಮಾತ್ರ ನಾವು ರೇಡಿಯೇಟರ್ನ ನೋಡ್ತೀವಿ. ಆಟೋದಲ್ಲಿ ಫಸ್ಟ್ ಟೈಮ್ ಡ್ಯೂರಾಮ್ಯಾಕ್ಸ್ ಪ್ಲಸ್ ಮಾತ್ರ ಇದು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು. ಇದೊಂದು ಯುನಿಕ್ ಫೀಚರ್ ಇದರಲ್ಲಿ. ಸೊ ಸೆನ್ಸರ್ ಇರುತ್ತೆ. ಇಂಜಿನ್ನು ಹೀಟ್ ಆದಾಗ ಫ್ಯಾನ್ ಆನ್ ಆಗುತ್ತೆ, ಕೂಲೆಂಟ್ ಆಯಿಲ್ ಸರ್ಕ್ಯುಲೇಟ್ ಆಗುತ್ತೆ, ಇಂಜಿನ್ನ ಕೂಲ್ ಮಾಡುತ್ತೆ. ಸೊ ಬೆಳಗ್ಗಿದ್ದ ಸಂಜೆ ತನಕ ಆಟೋ ಓಡಿಸಿದ್ರೂ ಯಾವುದೇ ಥರ ಹೀಟ್ ಪ್ರಾಬ್ಲಮ್ ಬರಲ್ಲ.
ಸರ್ ಇವಾಗ ಆಲ್ಮೋಸ್ಟ್ ಗಾಡಿಗಳನ್ನ ತೊಗೊಂಡ್ರೆ ಈ ಟಾಪ್ ರೂಪಿಂಗ್ ಎಲ್ಲ ಮಾಡಿಸ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಸೊ ನೀವು ಹೆಂಗೆ ಅದು ಮಾಡಿಸ್ಕೊಡ್ತೀರಾ ಹೇಗೆ ಅದು? ಸರ್ ನಾರ್ಮಲಿ ಟಾಪ್ ರೂಪಿಂಗ್ ಮಾಡಿಸಿ ಯಾರು ಕೊಡೋದಿಲ್ಲ. ಅದು 6,500 8,000 10,000ವರೆಗೂ ಹೊರಗಡೆ ಎಲ್ಲ ಚಾರ್ಜ್ ಮಾಡ್ತಾರೆ. ನಾವು ನಮ್ಮ ಕಸ್ಟಮರ್ಗಳಿಗೆ ನಾವು ಫ್ರೀಯಾಗಿ ಕಂಪ್ಲೀಟ್ಲಿ ಫ್ರೀ ಕಂಪ್ನಿ ರೂಫ್ ಏನಿದೆ ಸಿಂಗಲ್ ರೂಫು ಕಂಪ್ಲೀಟಾಗಿ ನಾವು ಫ್ರೀಯಾಗಿ ಅದು ಫಿಟ್ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಇವಾಗ ಏನು ಗಾಡಿ ಪ್ರೈಸ್ ಇರುತ್ತೋ ಅಷ್ಟೇ ತೊಗೊಳೋದು, ಎಕ್ಸ್ಟ್ರಾ ತೊಗೊಳಲ್ಲ? ಎಕ್ಸ್ಟ್ರಾ ತಗೊಳ್ಳಲ್ಲ ಸರ್, ₹1 ಎಕ್ಸ್ಟ್ರಾ ತಗೊಳ್ಳಲ್ಲ. ಕಂಪ್ನಿ ರೂಫ್ ಏನಿದೆ ಸಿಂಗಲ್ ರೂಫು ಅದು ನಾವು ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಾಗಿ ಕಾಂಪ್ಲಿಮೆಂಟ್ರಿಯಾಗಿ ನಾವು ಕೊಡ್ತಾ ಇದ್ದೀವಿ. ಮಾಡ್ತೀರಾ? ಸೊ ಅಂದರೆ ನಿಮ್ಮ ಹರ್ಷಿತಾ ಪ್ರಿಯಾ ಮೋಟಾರ್ಸಲ್ಲಿ ತೊಗೊಂಡವ್ರಿಗೆ ಮಾತ್ರ? ಹೌದು ಸರ್, ಖಂಡಿತ. ಸೊ ಹೊರಗಡೆ ತೊಗೊಂಡ್ಬಿಟ್ಟು ನನಗೆ ಟಾಪ್ ರೂಪಿಂಗ್ ಮಾಡ್ಕೊಂಡ್ರೆ ಮಾಡ್ಕೊಡೋದು? ಇಲ್ಲ ಸರ್, ಅದಕ್ಕೆ ಮಾಮೂಲಿ ಚಾರ್ಜ್ ಆಗುತ್ತೆ. ಚಾರ್ಜ್ ಮಾಡಿ ಮಾಡ್ಕೊಡ್ತೀರಾ? 6,500 8,000. ಓಕೆ, ನಿಮ್ಮಲ್ಲಿ ತೊಗೊಳೋರಿಗೆ ಮಾತ್ರ ವಿತೌಟ್ ಚಾರ್ಜ್? ನಾವು ವಿತೌಟ್ ಚಾರ್ಜು, ನಾವು ಕಂಪ್ಲೀಟ್ಲಿ ಫ್ರೀ. ಓಕೆ, ಕಾಂಪ್ಲಿಮೆಂಟ್ರಿಯಾಗಿ ನಾವು ಮಾಡ್ಕೊಡ್ತಾ ಇದ್ದೀವಿ. ಹಾಂ. ಸರ್ ಇವಾಗ ಈಗ ಇದ್ರ ಜೊತೆಗೆ ಇನ್ಶೂರೆನ್ಸ್ ಆಗ್ಬೋದು, DL ಅದೆಲ್ಲ ಹೇಗೆ ಸರ್? ಇನ್ಶೂರೆನ್ಸು ಎಲ್ಲ ನೀವು ಕಂಪ್ನಿ ಕಡೆಯಿಂದ ನಾವೇನೇ ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ಆಗಿರ್ಬೋದು, ಚಲನ್ ಆಗಿರ್ಬೋದು, RC ಪರ್ಮಿಟು ಎಲ್ಲ ನಾವು ಮಾಡಿಸ್ಕೊಡ್ತೀವಿ. ಡ್ರೈವರ್ ಏನು ಮಾಡಬೇಕು, DL ಜೊತೆಗೆ ಬ್ಯಾಡ್ಜ್ ಹಾಕ್ಸ್ಕೊಂಡಿರ್ಬೇಕು. ಸೊ ಬ್ಯಾಡ್ಜ್ ಪ್ರಾಬ್ಲಮ್ ಇದ್ರೂ ನಾವೇ ಮಾಡಿಸ್ಕೊಡ್ತೀವಿ. ಅದಕ್ಕೆ ಸ್ವಲ್ಪ ಕಾಸ್ಟ್ ಆಗುತ್ತೆ, ಅದನ್ನ ನಾವೇ ಮಾಡಿಸ್ಕೊಡ್ತೀವಿ. ಸೊ ಈಗ RC ಪರ್ಮಿಟ್ ಎಲ್ಲ ನಾವೇ ಮಾಡಿಸ್ತೀವಿ. DL ಪರ್ಮಿಟ್ ಸಿಗುತ್ತೆ. ಈಗ ನನ್ನ ಪ್ರಕಾರ ಬೆಂಗಳೂರಿಗೆ ಒಬ್ರು ಬರ್ತಾರೆ, ಬಂದ್ಬಿಟ್ಟು ನನ್ನ ಹತ್ರ ಏನೂ ಇಲ್ಲ, ಒಂದು DL ಒಂದಿದೆ ಓಡ್ಸೋಕ್ಕೆ, ನಾನೊಂದು ಗಾಡಿ ತೊಗೊಂಡು ದುಡಿಬೇಕು. ಸೊ ಆ ಥರ ಒಬ್ಬ ವ್ಯಕ್ತಿ ಬಂದರೆ ನೀವು ಗೈಡ್ ಮಾಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್, ಖಂಡಿತ ಮಾಡ್ಕೊಡ್ತೀವಿ. ಅವ್ರಿಗೆ ಜೀರೋ ನಾಲೆಡ್ಜ್ ಇರೋರ್ಗೂ ಸಹ ಆಟೋ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ಟು ಅವ್ರಿಗೆ ಡಾಕ್ಯುಮೆಂಟೇಷನ್ ಆಗಿರ್ಬೋದು, RTO ವರ್ಕ್ಸ್ ಆಗಿರ್ಬೋದು, ನಾವೇ ಎಲ್ಲ ಹತ್ತಿರದಿಂದ ಮಾಡಿಕೊಡ್ತೀವಿ. ಈಗ ಪರ್ಮಿಟ್ ಒಂದು ಸಮಸ್ಯೆ ಇದೆ, ಆ ಪರ್ಮಿಟ್ ನೀವೇ ಮಾಡಿಸ್ಕೊಡ್ತೀರಾ ಏನಾದ್ರು ಇಲ್ಲೋದ್ರೆ? ಖಂಡಿತ ಮಾಡಿಸ್ಕೊಡಿ ಸರ್. ಈಗ DL ಪರ್ಮಿಟ್ ನಾವು ಈ ಗಾಡಿ ತಗೊಂಡವ್ರಿಗೆಲ್ಲ DL ಪರ್ಮಿಟ್ ಕಾಂಪ್ಲಿಮೆಂಟ್ರಿಗೆ ಮಾಡಿಸ್ಕೊಡಿ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ? ಇಲ್ಲ ಸರ್. ಓಕೆ, ಅಂದರೆ ಆಲ್ರೆಡಿ ಪರ್ಮಿಟ್ ಇತ್ತು ಅಂದರೆ ಅದೇ ಪರ್ಮಿಟ್ಗೆ ನೀವು ಅಟ್ಯಾಚ್ ಮಾಡ್ಕೊಡ್ತೀರಾ? ಆಲ್ರೆಡಿ ಪರ್ಮಿಟ್ ಇದ್ದರೆ ಅದು ಡಬಲ್ ಪರ್ಮಿಟ್ ಅಂತ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಚಾರ್ಜಸ್ ಇರುತ್ತೆ, ಅದನ್ನು ನಾವು ಮಾಡಿಸ್ಕೊಡ್ತೀರಾ? ಓಕೆ ಸರ್, ಈಗ ನಾವು ಗಾಡಿ ಬಗ್ಗೆ ನೋಡಿದ್ವಿ. ಈ ಗಾಡಿನ ತಗೋಬೇಕು ಅಂತಂದರೆ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ ಸರ್? ಫೈನಲ್ ಪ್ರೈಸು ಈಗ ಗಾಡಿ ಪ್ರೈಸು 289 ಇದೆ. ಗಾಡಿ ಪ್ರೈಸ್ 289 ಇದೆ. ಯಾವುದೇ ನೀವು ಶೋರೂಮ್ಗೆ ಹೋದ್ರೂ ಇಷ್ಟೇ ಇದೆ. ನೀವು ನಮ್ಮ ಹರ್ಷಿತಾ ಪ್ರಿಯಾ ಮೋಟರ್ಸ್ಗೆ ಬನ್ನಿ, ನೀವು ಆದಷ್ಟು ಬೇರೆ ಕಡೆ ಕೇಳ್ಕೊಂಡು ವಿಚಾರಿಸ್ಕೊಂಡು ಬನ್ನಿ. ಓಕೆ, ನಾವು ಅದಕ್ಕೂ ನಮಗೂ ಡಿಫ್ರೆನ್ಸ್ ನೀವು ಕಂಪೇರ್ ಮಾಡಿ ನೋಡಿ, ಭಾಳ ವ್ಯತ್ಯಾಸ ಇರುತ್ತೆ. ಆ ಪ್ರೈಸ್ ನಾವು ಹೇಳೋಕ್ಕಾಗಲ್ಲ, ಖಂಡಿತ ಅತಿ ಕಡಿಮೆಯಲ್ಲಿ ನಾವು ಮಾಡ್ಕೊಡ್ತೀವಿ. ಅಂದರೆ ಈಗ ನೀವು ಹೇಳೋ ಪ್ರಕಾರ ನೀವು ಚಾಲೆಂಜ್ ಮಾಡ್ತಾ ಇದ್ರೆ ಬೇರೆ ಅದಕ್ಕೆ ವಿಚಾರಿಸ್ಕೊಂಡು ಬಂದ್ರೂ ಕಡಿಮೆ ಇರುತ್ತೆ ಅಂತ? ಖಂಡಿತ, ನೀವು 4 ಕಡೆ ವಿಚಾರಿಸ್ಕೊಂಡು ಇಲ್ಲಿಗೆ ಬರೋಕ್ಕೆ ಹೇಳಿ, ಅವ್ರ ಪ್ರೈಸು ನಮ್ಮ ಪ್ರೈಸ್ ಕಂಪೇರ್ ಮಾಡಿ ನೋಡೋಕ್ಕೆ ಹೇಳಿ. ಓಕೆ, ಭಾಳ ವ್ಯತ್ಯಾಸ ನೀವು ಕಾಣ್ಬೋದು. ಓಕೆ ಸರ್, ಇವಾಗ ಸಪೋಸ್ ಈಗ ನಾನು ವೀಕ್ಷಕರಿಗೆ ಒಂದು ಇದು ಕೊಡ್ತೀನಿ, ಈಗ ವಿಡಿಯೋ ನೋಡಿದಕ್ಕೆ ಅವ್ರಿಗೆ ಒಂದು ಬೆನಿಫಿಟ್ ಬೇಕಲ್ವಾ? ಅದಕ್ಕೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರ್ತೀರೋ ಅವ್ರಿಗೆ ಇವ್ರ ಹತ್ರ ಬಂದು ನೀವು ಬೇರೆ ಕಡೆ ವಿಚಾರಿಸ್ಕೊಂಡು ಪ್ರೈಸ್ನ ಕಂಪೇರ್ ಮಾಡ್ಕೊಂಡು ಬಂದಿರೋ ಹತ್ರ ಒಂದು ಏನೋ ಒಂದು ಫಿಕ್ಸ್ ಮಾತಾಡ್ಕೋತೀರಾ ಪ್ರೈಸು. ಸೊ ಅವ್ರು ಏನೋ ಒಂದು ಪ್ರೈಸ್ ಫಿಕ್ಸ್ ಆಗುತ್ತೆ, ಅದಾದಮೇಲೆ ಅಲ್ಲಿವರೆಗೂ ನೀವು ಹೇಳಕ್ಕೆ ಹೋಗ್ಬೇಡಿ ನಾನು ನಿಮ್ಮ ಚಾನಲ್ ನೋಡಿದೆ ಅಂತ. ಪ್ರೈಸ್ ಫಿಕ್ಸ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ, ವಿಡಿಯೋ ನೋಡಿಕೊಂಡು ಬಂದೆ ಅಂತ. ಸೊ ಅದಕ್ಕೆ ನಿಮಗೆ ಎಷ್ಟು ಕೊಡ್ತೀರಾ ಸರ್? ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ₹1,000 2,000 ನಾನು ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಬಂದು ಮಾತುಕತೆ ಎಲ್ಲ ಮುಗಿದಿರುತ್ತೆ? ಮಾತುಕತೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಚಾನಲ್ ಹೆಸರು ಹೇಳೋದೇ ಬೇಡ, ಫೈನಲ್ ಪ್ರೈಸ್ ಅಂತ ಏನು ಮಾಡಿರ್ತೀವಿ ಅದರಿಂದ ₹1,000 2,000 ನಾನು ಕಡಿಮೆ ಮಾಡ್ಕೊಡ್ತೀನಿ. ನೋಡಿ ವೀಕ್ಷಕರೇ, ನೀವು ನೋಡ್ತಾ ಇದ್ರಲ್ಲ, ಸೊ ನಾನು ನಿಮಗೆ ಕೊಡ್ತಾ ಇರ್ತಕ್ಕಂಥ ಆಫರ್ ಅಂತ ಹೇಳ್ಬೋದು. ನೀವು ಇವ್ರ ಹತ್ರ ಬಂದು, ಅಂದರೆ ಹರ್ಷಿತಾ ಪ್ರಿಯಾ ಮೋಟರ್ಸ್ ಹತ್ರ ಬಂದು ಗಾಡಿ ಎಲ್ಲ ಮಾತಾಡ್ಕೊಳ್ಳಿ. ನೀವು ಬೇರೆ ಕಡೆ ವಿಚಾರಿಸ್ಕೊಂಡು ಬಂದು ಇವ್ರ ಹತ್ರ ಪ್ರೈಸ್ ಮಾತಾಡ್ಕೊಳ್ಳಿ, ನಿಮಗೆ ರೀಸನಬಲ್ ಪ್ರೈಸ್ ಇರುತ್ತಂತೆ. ಸೊ ಇದನ್ನು ಮಾತಾಡ್ಕೊಂಡು ಆದಮೇಲೆ ನೀವು ನಮ್ಮ ಚಾನಲ್ ಹೆಸರು ಹೇಳಿದ್ರು ನಿಮಗೆ ₹1,000 ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಸೊ ಇದು ನನ್ನ ಕಡೆಯಿಂದ ನಿಮಗೆ ಆಫರು. ಸರ್ ಫೈನಲ್ ಆಗಿ ವೀಕ್ಷಕರಿಗೆ ಅಡ್ರೆಸ್ ಹೇಳ್ಬಿಡಿ ಸರ್. ಇದು ರಾಜ್ಕುಮಾರ್ ಮೆಮೋರಿಯಲ್ ಅಪೋಸಿಟು ಸರ್ವಿಸ್ ರೋಡ್ ಬಲ್ಲಿ ಬರುತ್ತೆ, ನಂದಿನಿ ಲೇಔಟಲ್ಲಿ ಬರುತ್ತೆ ಸರ್. ಓಕೆ, ಅಂದರೆ ಸ್ನೇಹಿತರೆ ನೋಡಿದ್ರಲ್ಲ, ಔಟರ್ ರಿಂಗ್ ರೋಡ್ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಇದೆಯಲ್ಲ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವರ ಸಮಾಧಿ ಏನಿದೆ ಕರೆಕ್ಟಾಗಿ ಅದರ ಆಪೋಸಿಟಲ್ಲೇ ಇದೆ. ಸೊ ನೀವು ಅಲ್ಲಿಗೆ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂದರೆ ಗೊತ್ತಾಗುತ್ತೆ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಅಂದರೆ ಗೊತ್ತಾಗುತ್ತೆ. ಅಲ್ಲಿಗೆ ಬಂದು ಅದರ ಆಪೋಸಿಟ್ ಇವರು ಹರ್ಷಿತಾ ಪ್ರಿಯಾ ಮೋಟರ್ಸ್ ಇದೆ. ಸೊ ನೀವು ಬಂದು ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಒಂದ್ಸಲ ಡೀಲರ್ನ ವಿಸಿಟ್ ಮಾಡಿ ಇನ್ನೂ ಎನ್ಕ್ವೈರೀಸ್ನ ಮಾಡ್ಬೋದು, ಇದರ ಪ್ರೈಸ್ ಆಗ್ಬೋದು ಅಥವಾ ಇದು ಡೀಟೇಲ್ಸ್ ಆಗ್ಬೋದು ಎಲ್ಲದನ್ನು. ಸೊ ನಂಬರ್ನ ನಾವು ವಿಡಿಯೋದಲ್ಲಿ ಹಾಕಿರ್ತೀನಿ, ಒಂದ್ಸಲ ಹೇಳ್ಬಿಡಿ ಸರ್ ನೀವು. ಸರ್ 8660 540 997 ಈ ನಂಬರ್ ಕರೆ ಮಾಡಿ. ಯಾವ ಟೈಮಲ್ಲಿ ಕರೆ ಮಾಡಿದ್ರು ನಾವು ರೆಸ್ಪಾಂಡ್ ಮಾಡ್ತೀವಿ. ಒಂದು ವೇಳೆ ಇವರೇನಾದರೂ ಫೋನ್ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಡೀಟೇಲ್ಸ್ನ. ಸೊ ಅದಾದಮೇಲೆ ನಿಮಗೆ ಕಾಲ್ ಮಾಡ್ತಾರೆ, ಆ ಡೀಟೇಲ್ಸ್ನ ಕಳಿಸ್ಕೊಡ್ತಾರೆ. ಸೊ ಇದೇ ಥರ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ.